ಸರ್ಕಾರ ಬಂದು ಒಂದೇ ದಿನದಲ್ಲಿ 5 ಜನ ಜಾರಿ ಮಾಡೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದರ ಜೊತೆ ಒಂದೇ ಇಲ್ಲ, ಬಿಜೆಪಿ ಈ ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ, ಈ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಸರ್ಕಾರ ದುಡ್ಡಿರಲ್ಲ. ನನ್ಗೆ ಗೊತ್ತಿದ್ದಕ್ಕೆ ಹೋದ ವರ್ಷದಲ್ಲೇ ಎಲ್ಲ ನನ್ನ ಕನಸಿಗೆ ನಾನು 7 ಡಿಸ್ಟಿಕ್ ನಾನು ಹೋಗಿದ್ದೆ. ನಮ್ಮ ಮನೆ ಮುಖ್ಯಮಂತ್ರಿಗಳ ಜೊತೆ 7 ಡಿಸ್ಟಿಕ್ ಕಾರ್ಯಕ್ರಮ ಹೋಗಿದೆ. ನಾನು ಹೋಗಿರೋದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ, 7 ಡಿಸ್ಟಿಕ್ ಹೋಗಿದ್ದೆ. ಮೈಸೂರು ಕಾರ್ಯಕ್ರಮ ಹೋಗಿದೆ. ಮೈಸೂರು ಕಾರ್ಯಕ್ರಮಕ್ಕೆ 3200 ಕೋಟಿ ಹೊಸ ಕಾಮಗಾರಿಗೆ ಒಂದಿಷ್ಟು ಜನ ಮನೆ ಮುಖ್ಯಮಂತ್ರಿಗಳು 3200 ಕೋಟಿ ಮಾಡಿದ್ರು. ಅದರ ಜೊತೆಗೆ ಕೊಪ್ಪಳ ಹೋಗಿದೆ. ನಾನು ಕೊಪ್ಪಳದಲ್ಲಿ 1600 ಕೋಟಿದು ಒಂದಿಷ್ಟು ಕಾರ್ಯಕ್ರಮ ಮಾಡುವ. ಅದರ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಆಗಿ ನನ್ನೊಂದಿಗೆ ನಾನು ಹೋಗಿರೋ ಕಾರ್ಯಕ್ರಮದಲ್ಲಿ ಕನಿಷ್ಠ 25,000 ಕೋಟಿ ಹೊಸ ಕಾಮಗಾರಿಗೆ ಒಂದಿಷ್ಟು ಜನ ನಮ್ಮ ಸರ್ಕಾರ 15, 16, 17, 18 ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಒಂದು ಮನೆಗೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಗೂ ಕೊಡಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಆಗ್ತಾರೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1 ಲಕ್ಷ ಕೊಡ್ತಾರೆ. ಅದೇ ಬಡವ ಮನೆ ಕಟ್ಟಕ್ಕೆ GST 18% ಆಗಿ 1,32,000 ವಾಪಸ್ ತಗೊಳ್ತಾರೆ. ಇಲ್ಲಿ 1 ಲಕ್ಷ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಜನರಿಗೆ 1 ಲಕ್ಷ 1 ಲಕ್ಷ ಕೊಟ್ಟು SC ST 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಯ್ತು. 7 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4 ಲಕ್ಷ ಬೆನಿಫಿಟ್ ಕೊಡಬೇಕಾಗಿತ್ತು. ಒಂದು ಮನೆಯನ್ನು ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಸಚಿವನಾದ್ಮೇಲೆ ನನ್ನ ಗಮನಕ್ಕೊಂದಾದ್ಮೇಲೆ ನನ್ನ ಮುಖ್ಯಮಂತ್ರಿ ಗಮನಕ್ಕೆ ಇನ್ನೊಬ್ಬ ಬರೋದು ಏನಿದೆ ಗ್ಯಾರಂಟಿಗಳು ನಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 7,000 ಕೋಟಿ ಬೇಕಾಗ್ತದೆ. ಎಲ್ಲೊಬ್ಬ ಮನೆ ಮುಖ್ಯಮಂತ್ರಿಗಳು ಹೇಳೋದಂತೆ ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಬಂದಿರ್ತದೆ. ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ. ಜನ ಎಲ್ಲ ಬೀದಿಯಲ್ಲಿ ಧರಿಸ್ತಾರೆ. ನಾವೇ ಸರ್ಕಾರ ವತಿಯಿಂದ ಈ ದುಡ್ಡು ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗೆ ಗಮನಿಸ್ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ಈ ಹೇಳಿದ ಸಲ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ, ಅದು ಎಷ್ಟು ಜನ ಕಷ್ಟ ಆಗಲಿ, ಎಷ್ಟು ಜನ ತೊಂದರೆ ಆಗಲಿ, ಆ ದುಡ್ಡನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಅನ್ನು ಅಪ್ರೂವ್ ಮಾಡಲಿಕ್ಕೆ ನಾವು ಮಾರ್ಚಲ್ಲಿ 2024 ಮಾರ್ಚಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ. ಏನು ಬಿಜೆಪಿ ಅವರು ಕೂಡ ಸಾಧ್ಯ ಆಗಿಲ್ಲ, ಏನು ಜನತಾದವರು ಕೂಡ ಸಾಧ್ಯ ಆಗಿಲ್ಲ. ಇದೇ ವರ್ಷದಲ್ಲಿ ಹುಬ್ಳಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ನಾವು 42,345 ಮನೆಗಳು ಕೊಟ್ಟು ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ 80,000 ಮನೆಯನ್ನು ಕೊಟ್ಟಿದ್ದೀವಿ. ಏನಿಗೆ ಬಿಜೆಪಿ ಅವರು ಕೂಡ ಸಾಧ್ಯ ಆಗಿಲ್ಲ, ಏನಿಗೆ ಜನತಾದವರು ಕೂಡ ಸಾಧ್ಯ ಆಗಲ್ಲ. ತಮಗೆ ಘೋಷಣೆ ಮಾಡಿಲ್ಲ, ಚುನಾವಣೆ ಮೇಲೆ ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿರಲಿಲ್ಲ. ಬರೇ ಬಡವರು ಕಷ್ಟಗಳಿದ್ದಾರೆ, ಬೀದಿಯಲ್ಲಿದ್ದಾರೆ ಅಂತ ನಾವು ಮನೆಗಳು 80,000 ಮನೆಗಳು ಕೊಟ್ಟಿದ್ದೀವಿ. ಅದ್ರ ಜೊತೆ ತಮಗೆಲ್ಲ ಗೊತ್ತೇ ಇದ್ದಕ್ಕೆ ಬೆಂಗಳೂರು ಸಿಟಿನಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಸ್ಕೀಮ್ ಅನ್ನ ತಂದ್ರು, 1 ಲಕ್ಷ ಸ್ಕೀಮ್ ಅಂದ್ರೆ. ಇಲ್ಲಿ ಬೆಂಗಳೂರು ಸಿಟಿ ಬಹಳ ಎತ್ತರದಲ್ಲಿ ಬೆಳೆದಿದೆ. ಅವ್ರು ಪಾಪ ಬಹಳ ಬಡವರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು ಬಡವರು ತುಂಬಾ ಇದ್ದಾರೆ. ಅವ್ರಿಗೂ ಒಂದು ಮನೆ ಹಾಕ್ಬೇಕಂತ 1,028 ಎಕರೆ ಜಾಗ ನಮ್ಮ ರಾಹುಲ್ ಗಾಂಧಿಗೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಹಾಗಾಗಿ ನಾನು ಹೆಚ್ಚಾಗಿ ಏನು ಹೇಳಕ್ ಹೋಗಲ್ಲ. ನಮ್ಮ ಸರ್ಕಾರ ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಸರ್ಕಾರ ಬಂದು ನಾವು ಏನೇನು ಬಡವರ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಿದ್ದೀವಿ.